ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ 4 ಕಿಲೋಮೀಟರ್ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಭಿಮಾನಿಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮನ ಆಗುವಂತಹ ಸಂದರ್ಭದಲ್ಲಿ ಅವರ ಕಡೆ ಕೈ ಬೀಸಿ ಹೂಮಳೆಯನ್ನ ಸುರಿಸಿ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ. ನೀವು ಎತ್ತ ನೋಡಿದ್ರೂ ಕೂಡ ಉಡುಪಿಯಲ್ಲಿ ಕೇಸರಿಮಯ ಆಗಿದೆ. ಸೊ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಜನರತ್ತ ಈಗ ಕೈ ಬೀಸಿ ಕರೀತಾ ಇರುವಂತಹ ಅಂದರೆ ಕೈ ಬೀಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಜನರತ್ತ ಕೈ ಬೀಸ್ತಾ ಇದ್ದಾರೆ. ಶ್ರೀ ಕೃಷ್ಣ ಮಠದವರೆಗೂ ಕೂಡ ಮೋದಿಯವರು ರೋಡ್ ಶೋವನ್ನು ಮಾಡಲಿಕ್ಕಿದ್ದಾರೆ. संशयात्मा विनश्यते नायं लोकोऽस्ति न परो न सुखं संशयात्मनः योगसन्न्यस्तकर्माणं ज्ञानसञ्चिन्न संशयम् आत्मवन्तं न कर्माणि निहं तद्बुद्धये. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆದಿತ್ಯ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ, ರೋಡ್ ಶೋ ಕೂಡ ನಡೀತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ ಸ್ಥಳದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನೀವು ಎಲ್ಲಿದ್ದೀರಿ ಅಂತ? ಎಸ್ ರಮ್ಯಾ, ಈಗಾಗಲೇ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸಿರುವಂತದ್ದು. ಉಡುಪಿಯಲ್ಲಿ ರೋಡ್ ಶೋ ಸಂಪೂರ್ಣಗೊಳಿಸಿ ಉಡುಪಿಯ ಬನ್ನಂಜೆಯಿಂದ ಕಲ್ಸಂಕದ ತನಕ ಸರಿಸುಮಾರು 3 ಕಿಲೋಮೀಟರ್ನಷ್ಟು ರೋಡ್ ಶೋ ಅನ್ನು ಈಗ ಪೂರ್ಣಗೊಳಿಸಿದ್ರು. ಆ ಬಳಿಕ ಈಗ ನೇರವಾಗಿ ಕೃಷ್ಣ ಮಠಕ್ಕೆ ತೆರಳಿ ಅಲ್ಲಿ ಕನಕನ ಕಿಂಡಿಯ ಉದ್ಘಾಟನೆಯಲ್ಲಿ ಈಗ ನರೇಂದ್ರ ಮೋದಿ ಅವರು ಕೂಡ ಪಾಲ್ಗೊಳ್ಳಿಕ್ಕಿದ್ದಾರೆ. ಅದರ ಜೊತೆಯಾಗಿ ನೇರವಾಗಿ ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡಿದ ಬಳಿಕ ಅಲ್ಲಿ ಮಾಡಿರ್ತಕ್ಕಂತಹ ಒಂದು ಕೋಟಿ ಗೀತ ಲೇಖನದ ಒಂದು ಮಂತ್ರವನ್ನು ಕೂಡ ಕೃಷ್ಣ ಮಠದ ಒಳಗಡೆ ಅವರು
ಪಠಣವನ್ನು ಕೂಡ ಮಾಡ್ಲಿಕ್ಕಿರುವಂತದ್ದು. ಆ ಬಳಿಕ ಗೀತಾ ಮಂಟಪದಲ್ಲಿ ಅಂದ್ರೆ ಸಹಸ್ರ ಸಂಖ್ಯೆಯಲ್ಲಿ ನೆರೆದಿರುವಂತಹ ಒಂದು ದೊಡ್ಡ ಮಂಟಪದಲ್ಲಿ ಎಲ್ಲರೂ ಕೂಡ ಒಕ್ಕರಿನಿಂದ ಗೀತಾ ಮಂಟಪದಲ್ಲಿ ಒಂದು ಶ್ಲೋಕವನ್ನು ಕೂಡ ಪಠಣ ಮಾಡ್ಲಿಕ್ಕಿದ್ದಾರೆ. ಅಂದ್ರೆ ಮಹಾಭಾರತದ ಶ್ಲೋಕವನ್ನು ಕೂಡ ಭಗವದ್ಗೀತೆಯ ಶ್ಲೋಕವನ್ನು ಕಂಠಪಾಠ ಮಾಡ್ಲಿಕ್ಕಿದ್ದಾರೆ. ಆ ಸಭೆಯಲ್ಲೂ ಕೂಡ ಮೋದಿಯವರು ಈಗ ಪಾಲ್ಗೊಳ್ಳಿಕ್ಕಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಈಗ ಮೋದಿಯವರು ಶ್ರೀಕೃಷ್ಣ ದರ್ಶನವನ್ನು ಮಾಡಿದ ಬಳಿಕ ನೇರವಾಗಿ ಆ ಗೀತಾ ಮಂಟಪಕ್ಕೆ ಸಭೆ ಸಮಾರಂಭಗಳಲ್ಲೂ ಕೂಡ ಈಗ ಪಾಲ್ಗೊಳ್ಳಿಕ್ಕಿರುವಂತದ್ದು. ಆದ್ರೆ ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಸಂಪೂರ್ಣ ರೋಡ್ ಶೋದ ಉದ್ದಕ್ಕೂ 3,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿತ್ತು. ಆ ಬಳಿಕ ಇದೀಗ ಗೀತಾ ಮಂಟಪದಲ್ಲಾಗಿರ್ಬೋದು ಅಥವಾ ಉಡುಪಿಯ ಕೃಷ್ಣ ಮಠದ ರಥಬೀದಿಯ ಸುತ್ತಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿದೆ. ಅದರ ಜೊತೆಯಾಗಿ ಅಲ್ಲಿ ಪಕ್ಕದಲ್ಲೇ ಇದ್ದಂತ ಎಲ್ಲಾ ರಸ್ತೆಗಳನ್ನು ಕೂಡ ಕ್ಲೋಸ್ ಮಾಡಲಾಗಿರುವಂತದ್ದು. ಅಂದ್ರೆ ಯಾವುದೇ ರಸ್ತೆಯಲ್ಲಿ ಪ್ರವೇಶವಿಲ್ಲ. ಸರಿಸುಮಾರು 3 ಗಂಟೆಗಳ ತನಕ ಉಡುಪಿ ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಇರಲ್ಲ. ಆ ಬಳಿಕ ಉಡುಪಿಯ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಮಳಿಗೆಗಳು ಓಪನ್ ಆಗುತ್ತೆ. ಮೋದಿ ಬರುವ ತನಕ ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಉಡುಪಿಗೆ ಈಗ ಆಗಮಿಸಿರುವಂತದ್ದು. ಆ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇರುವಂತದ್ದು. ರೋಡ್ ಶೋಗೆ ನಾವು ಗಮನಿಸಬಹುದು. ರೋಡ್ ಶೋ ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಮೋದಿ ಅವರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮುಖಾಂತರವಾಗಿ, ಅವರಿಗೆ ಜಯಘೋಷವನ್ನು ಹಾಕುವ ಮುಖಾಂತರವಾಗಿ ಅವರಿಗೆ ನಮನವನ್ನು ಕೂಡ ಸಲ್ಲಿಸಿದ್ರು. ಅದೇ ರೀತಿ ನರೇಂದ್ರ ಮೋದಿ ಅವರು ಕೂಡ ಇಡೀ ರೋಡ್ ಶೋ ಉದ್ದಕ್ಕೂ ಕಾರಿನಿಂದ ಹೊರ ಬಂದು ಎಲ್ರಿಗೂ ಕೂಡ ಕೈ ಹಾರಿಸಿಕೊಂಡು ಅಂದ್ರೆ ವಂದನೆಯನ್ನು ಮಾಡಿಕೊಂಡು ಇಡೀ ರೋಡ್ ಶೋ ಅನ್ನು ಕೂಡ ಭಾಗವಹಿಸಿರುವಂತದ್ದು. ವಿಶೇಷವಾಗಿ ಇಡೀ ಉಡುಪಿಯ ಜನತೆಯ ಒಂದು ಮನ ತಣಿಸುವಂತಹ ಕೆಲಸವನ್ನು ಕೂಡ ಉಡುಪಿ ಜನತೆ ಮೋದಿಯವರು ಮಾಡಿದ್ದಾರೆ. ಜೊತೆಗೆ ಈಗ ಪುತ್ತಿಗೆ ಮಠ ಪರ್ಯಾಯದ ಪ್ರಸ್ತುತ ಶ್ರೀಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತದ್ದು. ಅದರ ಜೊತೆಯಾಗಿ ಬಿಜೆಪಿಯವರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿರುವಂತದ್ದು. ಮುಖ್ಯವಾಗಿ ಕನಕನ ಕಿಂಡಿಯ ಉದ್ಘಾಟನೆ ಮತ್ತು ಕೋಟಿಗೀತ ಲೇಖನದ ಗೀತಾ ಪಠಣ ಕಾರ್ಯಕ್ರಮ ಉಡುಪಿಯಲ್ಲಿ ಸದ್ಯದ ಮಟ್ಟಿಗೆ ನರೇಂದ್ರ ಮೋದಿ ಅವರ ಜೊತೆಯಾಗಿ ನಡೀಲಿಕ್ಕಿರುವಂತದ್ದು. ರಮ್ಯಾ, ಓಕೆ, ಮತ್ತೊಂದು ಕಡೆ ನೋಡಿ, VIP ಗಳಿಗೆ ಭಗವದ್ಗೀತೆ ಪಠಣ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಲ್ಲಿಗೆ ರೀಚ್ ಆಗ್ಲಿಕ್ಕಿದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ ಅಂತ ಹೇಳಿ, ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿ ಸ್ಥಳದಲ್ಲಿ? ಖಂಡಿತ ರಮ್ಯಾ, ಅಂದ್ರೆ ಈಗಾಗಲೇ SPG ಕಮಾಂಡೋಸ್ ಕಳೆದ 1 ವಾರಗಳಿಂದ ಉಡುಪಿಯ ಇಡೀ ನಗರಾದ್ಯಂತ ಬೀಳ್ಬಿಟ್ಟಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಕೋಟಿ ಗೀತಲೇಖನದ ಏನು ಗೀತಾ ಮಂಟಪ ಏನಿದೆ, ಇದರಲ್ಲಿ ಸಂಪೂರ್ಣವಾಗಿ ಭದ್ರತಾ ದೃಷ್ಟಿಯಿಂದ ಸುತ್ತಲೂ ಕೂಡ ಸ್ಥಳೀಯ ಪೊಲೀಸರು ಮತ್ತು ಹೆಚ್ಚುವರಿ ಪೊಲೀಸರನ್ನು ಕೂಡ ಅಳವಡಿಸಲಾಗಿರುವಂತದ್ದು. ಅಂದ್ರೆ ಎಲ್ರಿಗೂ ಕೂಡ ಮುಕ್ತ ಅವಕಾಶ ಇದೆ, ಗೀತಾ ಪಠಣವನ್ನು ಮಾಡಬಹುದು. ಆದ್ರೆ ಅದಕ್ಕೆ ತಕ್ಕಂತೆ SPG ಅವರು ಮತ್ತು ಪೊಲೀಸ್ ಇಲಾಖೆಯಿಂದ ಕೊಟ್ಟಂತಹ ಪಾಸ್ ಅನ್ನು ಅವರು ಹಿಡ್ಕೊಳ್ಬೇಕಾಗತ್ತೆ. ಮತ್ತು ಜೊತೆಗೆ ಎಲ್ಲಾ ಬ್ಯಾಗ್ಗಳನ್ನು ಹಿಡ್ಕೊಂಡ್ ಬರುವಂತದ್ದು. ಇದಕ್ಕೆ ಯಾವುದೂ ಒಂದು ಆಸ್ಪದ ಇಲ್ಲ. ಅಂದ್ರೆ ಎಲ್ಲಾ ಬ್ಯಾಗ್ ಗಳನ್ನು ಹೊರಗಡೆ ಇಟ್ಟು ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಗಳಲ್ಲಿ ಏನಿದೆ ಅದನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಕೇವಲ ಗೀತಾ ಅಂದ್ರೆ ಭಗವದ್ಗೀತೆಯ ಪುಸ್ತಕ ಆಗಿರ್ಬೋದು, ಲೇಖನಿ ಆಗಿರ್ಬೋದು ಮಾತ್ರ ಒಳಗೆ ತೆಗೆದುಕೊಂಡು ಬರುವಂತ ಅವಕಾಶ ಇರುವಂತದ್ದು. ಅದರ ಜೊತೆಯಾಗಿ ಈ ಕೃಷ್ಣ ಮಂಟಪದ ಅಂದ್ರೆ ಕೃಷ್ಣ ಮಂದಿರದ ಅಂದ್ರೆ ಉಡುಪಿ ಕೃಷ್ಣ ಮಂದಿರದ ಒಳಭಾಗದಲ್ಲೂ ಕೂಡ ಯಾರಿಗೂ ಕೂಡ ಪ್ರವೇಶವನ್ನು ನರೇಂದ್ರ ಮೋದಿ ಅವರು ಹೋಗಿ ಬರುವವರೆಗೂ ಕೂಡ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಅಂದ್ರೆ ಸಂಪೂರ್ಣವಾಗಿ ಕನಕನ ಕಿಂಡಿ ಉದ್ಘಾಟನೆ ಅಂದ್ರೆ ಚಿನ್ನದ ಕನಕನ ಕಿಂಡಿ ಉದ್ಘಾಟನೆ ಆದ ಬಳಿಕ ನೇರವಾಗಿ ನರೇಂದ್ರ ಮೋದಿ ಅವರು ದರ್ಶನಕ್ಕೆ ತೆರಳುತ್ತಾರೆ. ಅಲ್ಲಿ ಕೂಡ ಯಾವುದೇ ಸಾರ್ವಜನಿಕರಿಗೆ ಅಥವಾ ಇನ್ನಿತರ ಅದಕ್ಕೆ ಸಂಬಂಧಪಟ್ಟವರು ವಿವಿಐಪಿಗಳು ಮತ್ತು ಏನು ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಪುತ್ತಿಗೆ ಮಠಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ವ್ಯಕ್ತಿಗಳನ್ನು ಬಿಟ್ಟರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಜೊತೆಗೆ ಎಲ್ಲ ಯಾರು ಮಾಧ್ಯಮದವರಿಗೂ ಕೂಡ ಈ ಬಾರಿ ನಿರ್ಬಂಧವನ್ನು ಹೇರಲಾಗಿದೆ. ಮುಖ್ಯವಾಗಿ ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ ನಡೆದಂತಹ ಅನೇಕ ಘಟನೆಗಳಾಗಿರ್ಬೋದು, ದೆಹಲಿ ಘಟನೆಗಳಾಗಿರ್ಬೋದು, ಇನ್ನಷ್ಟು ಬಿಗಿ ಭದ್ರತೆಯನ್ನು ಈಗ ಉಡುಪಿ ಮತ್ತು ಇನ್ನು ಗೋವಾಕ್ಕೂ ಕೂಡ ನರೇಂದ್ರ ಮೋದಿ ಅವರು ತೆರಳಿಕ್ಕಿರುವಂತದ್ದು. ಅಲ್ಲೂ ಕೂಡ ಪಾರ್ಥಗಾಳಿ ಮಠದಲ್ಲಿ ಉದ್ಘಾಟನಾ ಸಮಾರಂಭ, ಅತಿ ದೊಡ್ಡ ರಾಮನ ವಿಗ್ರಹದ ಉದ್ಘಾಟನೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. 550 ವರ್ಷ ಪಾರ್ಥಗಾಳಿ ಮಠಕ್ಕೆ ಆದಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಸಂಪೂರ್ಣವಾಗಿ ಬಿಗಿ ಭದ್ರತೆಯ ಜೊತೆ ನರೇಂದ್ರ ಮೋದಿ ಅವರ ರೋಡ್ ಶೋ ಆಗಿರ್ಬೋದು ಮತ್ತು ಇಲ್ಲಿಯ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿರುವಂತದ್ದು. ಇದಾದ ಬಳಿಕ ನೇರವಾಗಿ ಗೋವಾದಲ್ಲಿ ಪಾರ್ಥಗಾಳಿ ಮಠದಲ್ಲೂ ಕೂಡ ಎಲ್ಲಾ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ರಮ್ಯಾ, ಮತ್ತೊಂದು ಕಡೆ ನೋಡಿ, ಭಗವದ್ಗೀತೆಯ 10 ಶ್ಲೋಕಗಳ ಪಠಣವನ್ನ ಕೂಡ ಮಾಡ್ಲಿಕ್ಕಿದ್ದಾರೆ. ಅದು ಕೂಡ ವಿಶೇಷ ಏನಪ್ಪಾ ಅಂತಂದ್ರೆ, ನೆಲದ ಮೇಲೆ ಆಸೀನರಾಗ್ಲಿಕ್ಕೆ ಪ್ರಧಾನಿ ಮೋದಿ ಅವರಿಗೆ ಈ ಬಾರಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಸ್ಥಳದಲ್ಲಿ ಅಂತ ಹೇಳಿ?
ಖಂಡಿತವಾಗಿಯೂ ರಮ್ಯಾ, ಅಂದ್ರೆ ಮುಖ್ಯವಾಗಿ ಏನು ಗೀತಾ ಮಂಟಪ ಇದೆ ಆ ಸ್ಟೇಜ್ ನ ಕೆಳಭಾಗದಲ್ಲಿ, ಅಂದ್ರೆ ಸ್ಟೇಜ್ ಮೇಲ್ಭಾಗದಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಇತರ ಗಣ್ಯರು ಕೂಡ ಅಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ಚೇರ್ ಬಳಸದೆ ನೆಲದ ಮೇಲೆ ಕುಳಿತುಕೊಂಡು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ 10 ಶ್ಲೋಕವನ್ನು ಕೂಡ ನರೇಂದ್ರ ಮೋದಿ ಅವರು ಮತ್ತು ಇತರ ಸ್ವಾಮೀಜಿಗಳು, ಉಡುಪಿಗೆ ಮಠಕ್ಕೆ ಸಂಬಂಧಪಟ್ಟಂತಹ ಸ್ವಾಮೀಜಿಗಳಾಗಿರ್ಬೋದು ಮತ್ತು ಬಿಜೆಪಿಯ ಪ್ರಮುಖರು ಮತ್ತು ಹಿರಿಯರು ಕೂಡ ಭಾಗವಹಿಸಲಿರುವಂತದ್ದು. ಅದರ ಜೊತೆಯಾಗಿ ಕೆಳಭಾಗದಲ್ಲಿ ಭದ್ರತಾ ದೃಷ್ಟಿಯಿಂದ ಸರಿಸುಮಾರು 200ರಿಂದ 300 ಮೀಟರ್ ಗ್ಯಾಪ್ ಕೊಟ್ಟು ಆ ಬಳಿಕ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ಲಿಕ್ಕೆ ಇರುವಂತದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಸ್ಟೇಜ್ನ ಮೇಲ್ಗಡೆ ಯಾವುದೇ ಚೇರ್ ಅನ್ನು ಅಳವಡಿಸಲ್ಲ. ನರೇಂದ್ರ ಮೋದಿ ಅವರು ನೇರವಾಗಿ ನೆಲದ ಮೇಲೆನೆ ಕೂತ್ಕೊಂಡು, ಅಂದ್ರೆ ಸ್ಟೇಜಿನ ಕೆಳಭಾಗದಲ್ಲೇ ಕೂತ್ಕೊಂಡು ಗೀತಾ ಪಠಣವನ್ನು ಪಡಿಸ್ತಾರೆ ಅಂತ ಹೇಳುವಂತದ್ದು ಇದೆ SPG ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಬಂದಂತಹ ಮಾಹಿತಿ ಆಗಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅಷ್ಟಮಠಗಳನ್ನು ವೀಕ್ಷಿಸ್ತಾ ಸಾಗ್ತಾ ಇದ್ದಾರೆ ಮೋದಿ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕನಕ ಗೋಪುರದ ಮುಂದೆ ಇಳಿದಿದ್ದಾರೆ ಮೋದಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನಕದಾಸರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನ ಮಾಡಿಕೊಂಡಿದ್ದಾರೆ ಮೋದಿ ಅನ್ನುವಂತಹ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸ್ವರ್ಣಲೇಪಿತ ಕನಕ ಕಿಂಡಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ಚಿನ್ನದ ಕವಚ ಅಳವಡಿಸಿದಂತಹ ಕನಕನ ಕಿಂಡಿ ಲೋಕಾರ್ಪಣೆ ಮಾಡಿ ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣ ದೇವರ ದರ್ಶನವನ್ನ ಮಾಡಿಕೊಂಡಿದ್ದಾರೆ. ಕನಕನ ಗುಡಿಯಲ್ಲಿ ಕನಕದಾಸರ ಪ್ರದರ್ಶನ ಮತ್ತೆ ಪುಷ್ಪಾರ್ಚನೆಯನ್ನ ಕೂಡ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೃಷ್ಣ ಮಠದ ಮುಖ್ಯ ದ್ವಾರದ ಮೂಲಕ ಪ್ರವೇಶ ಮತ್ತೆ ಪೂರ್ಣ ಕುಂಭ ಸ್ವಾಗತ ಸಹಿತ ಪುತ್ತಿಗೆ ಮಠದ ಪ್ರಮುಖರು, ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿ ಕೃಷ್ಣ ಮಠದೊಳಗೆ ಅವರ ಪ್ರವೇಶ ಆಗತ್ತೆ. ಕನಕ ನವಗ್ರಹ ಕಿಂಡಿಯ ಮೂಲಕ ಕೃಷ್ಣ ದರ್ಶನ, ಸ್ವರ್ಣಲೇಪಿತ ತೀರ್ಥ ಮಂಟಪ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಪುತ್ತಿಗೆ ಸ್ವಾಮೀಜಿಯವರ ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ 2 ಕೋಟಿ ವೆಚ್ಚದಲ್ಲಿ ತೀರ್ಥ ಮಂಟಪಕ್ಕೆ ಸ್ವರ್ಣಲೇಪನವನ್ನ ಮಾಡಲಾಗಿದೆ. ಈ ದೀಪ ಬೆಳಗುವ ಮುಖಾಂತರ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಮಠಾಧೀಶರು, ಗಣ್ಯರು ಕೂಡ ಉಪಸ್ಥಿತರಿರಲಿಕ್ಕಿದ್ದಾರೆ.